ಓಂ ಗುರುವೇ ನಮಃ. ಶಿವಂ ಗುರುಜಿ ಅವರಿಗೆ ನನ್ನ ನಮಸ್ಕಾರಗಳು. ಇದು ನಾಡಿ ಎಸ್ಟ್ರಾಲಜಿಲಿ ಪ್ರಿಡಿಕ್ಷನ್ ಮೆಥಡ್ ಅನ್ನೋದು ತುಂಬಾ ಡಿಫ್ರೆಂಟ್ ಆಗಿದೆ. ಯಾಕಂದ್ರೆ ಎಲ್ಲ ಬೇರೆ ತರ ಅಲ್ಲ ಇದು. ಇದರಲ್ಲಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ಕೂಡ ನಾವು ತಿಳಿಬಹುದಾಗಿರುತ್ತೆ. ಈಗ ನಾನು ಒಬ್ರು ಕ್ಲೈಂಟ್ ಒಂದು ಜಾತಕ ಕೊಟ್ಟಿದ್ರು, ಅದನ್ನ ನಿಮ್ಗೆ ವಿಶ್ಲೇಷಣೆ ಮಾಡ್ತೀನಿ. ಇದೊಂದು ಸ್ತ್ರೀ ಜಾತಕ. ಇವ್ರಿಗೆ ಅಗ್ನಿ ತತ್ವದಲ್ಲಿ 5 ಗ್ರಹ ಇರೋದ್ರಿಂದ ಇವರು ತುಂಬಾ ಆಕ್ಟಿವ್ ಆಗಿ ಡಾಮಿನೆಂಟ್ ಆಗಿ ಇರ್ತಾರೆ. ಹಾಗೆ ಇವ್ರದ್ದು ಜೀರ್ಣ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ. ನಾಯಕತ್ವ ಗುಣ ಕೂಡ ಹೊಂದಿರ್ತಾರೆ. ಆಮೇಲೆ ಎಲ್ಲಾ ಕೆಲಸದಲ್ಲೂ ಮುನ್ನುಗ್ಗ ಸ್ವಭಾವ ಕೂಡ ಇರುತ್ತೆ ಇವ್ರಿಗೆ. ಹಾಗೆ ಎಲ್ಲಾ ಕೆಲಸನ ಇವ್ರೊಬ್ರೆ ಮಾಡ್ಬೇಕನ್ನೋ ಮನೋಭಾವನೂ ಇರುತ್ತೆ. ಸುಳ್ಳು ಹೇಳೋ ಸ್ವಭಾವ ಇರೋದಿಲ್ಲ ಇವ್ರಿಗೆ. ಆದಾಯ ಜಾಸ್ತಿ ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗೆ ಇವ್ರಿಗೆ ಪೃಥ್ವಿ ತತ್ವದಲ್ಲಿ 2 ಗ್ರಹ ಇರೋದ್ರಿಂದ ಇವ್ರಿಗೆ ತಾಳ್ಮೆ ಕಡಿಮೆ ಇರುತ್ತೆ. ಹಾಗಾಗಿ ತುಂಬಾ ಕೋಪ ಕೂಡ ಬರುತ್ತೆ. ಏಕಾಗ್ರತೆ ತುಂಬಾ ಕಡಿಮೆ ಇರುತ್ತೆ. ವಾಯು ತತ್ವದಲ್ಲಿ ಗ್ರಹಗಳು ಇಲ್ವೇ ಇಲ್ಲ, ಹಾಗಾಗಿ ಇವ್ರಿಗೆ ಪ್ಲಾನಿಂಗು ಸರಿಯಾಗಿರೋದಿಲ್ಲ. ಜಲತತ್ವದಲ್ಲಿ 3 ಗ್ರಹ ಇದೆ, ಹಾಗಾಗಿ ಇವ್ರಿಗೆ ಅತೃಪ್ತಿ ಜೀವನ ಹಾಗೆ ಜವಾಬ್ದಾರಿ ಹೆಚ್ಚಾಗಿರುತ್ತೆ. ತಮ್ಮವ್ರನ್ನ ಪಾಲನೆ ಪೋಷಣೆ ಆರೈಕೆ ಮಾಡ್ತಾರೆ ತುಂಬಾ ಚೆನ್ನಾಗಿ. ಹಾಗೆ ಎಲ್ಲರೊಂದಿಗೆ ಹೊಂದ್ಕೊಂಡು ಹೋಗ್ತಾರೆ. ಯಾರಿಗೂ ನೋವನ್ನ ಕೊಡೋಕ್ ಇಷ್ಟ ಪಡೋದು ಇಲ್ಲ ಇವರು. ಎಲ್ಲರೂ ಇವ್ರನ್ನ ಪ್ರೀತಿ ಪ್ರೇಮದಿಂದ ಆರೈಕೆ ಮಾಡ್ತಾರೆ. ಹಾಗೆ ಅಷ್ಟೇ ನಯ ನಾಜುಕಾಗಿ ಮಾಡ್ತಾರೆ. ಹಾಗೆ ಎಕ್ಸ್ಪೆಕ್ಟ್ ಕೂಡ ಮಾಡ್ತಾರೆ. ಇವ್ರು ಮಾಡಿದ ಪ್ರೀತಿ ಮತ್ತೆ ರಿಟರ್ನ್ ಸಿಗ್ಲಿ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವರಲ್ಲಿ ಧರ್ಮದಲ್ಲಿ ಹೆಚ್ಚು ಗ್ರಹ ಇರೋದ್ರಿಂದ ಇವರು ಮೋಸ ಮಾಡೋ ಸ್ವಭಾವನೇ ಇರೋದಿಲ್ಲ. ಸ್ವಾರ್ಥಿಯಾಗಿ ಯೋಚನೆ ಮಾಡೋದು ಇಲ್ಲ. ಆಮೇಲೆ ಹೆಂಡತಿ ಧರ್ಮ ಪಾಲಿಸ್ತಾರೆ. ಹಾಗೆ ಸೊಸೆ ಧರ್ಮ ಪಾಲಿಸ್ತಾರೆ. ತಾಯಿ ಧರ್ಮ ಪಾಲಿಸೋದು, ಎಲ್ಲಾ ತರ ಸಂಬಂಧದಲ್ಲೂ ಅದೇ ಆದ ಧರ್ಮನ ಪಾಲಿಸ್ತಾರೆ. ಹಾಗೆ ಅರ್ಥದಲ್ಲಿ 2 ಗ್ರಹ ಇರೋದ್ರಿಂದ ಇವ್ರಿಗೆ ಹಣ ಸಂಪಾದನೆ ಸ್ವಲ್ಪ ಕಡಿಮೆ ಇರುತ್ತೆ. ಅದ್ರ ಕಡೆ ಹೆಚ್ಚು ಗಮನ ಕೂಡ ಇರೋದಿಲ್ಲ. ಹಾಗಾಗಿ ಇವ್ರಿಗೆ ಆರ್ಥಿಕವಾಗಿ ದೃಢವಾಗಿರೋದಿಲ್ಲ. ಹಾಗೆ ಇದು ಕಾಮದಲ್ಲಿ ಗ್ರಹಗಳು ಸ್ವಲ್ಪ ಇರೋದ್ರಿಂದ ಯಾವುದ್ರಲ್ಲೂ ಹೆಚ್ಚು ನಿರೀಕ್ಷೆ ಇರೋದಿಲ್ಲ, ಆಸೆ ಇರೋದಿಲ್ಲ. ಹಾಗೂ ವ್ಯವಹಾರಿಕವಾಗಿ ಯೋಚಿಸೋದು ಇಲ್ಲ. ಮೋಕ್ಷದಲ್ಲೇ ಹೆಚ್ಚು 3 ಗ್ರಹ ಇರೋದ್ರಿಂದ ದೈವಾರಾಧನೆ ಮಾಡೋದ್ರಲ್ಲಿ ಚೆನ್ನಾಗಿರುತ್ತೆ. ಹಾಗೆ ಸ್ಪಂದಿಸೋ ಗುಣ ಕೂಡ ಇರುತ್ತೆ ಇವ್ರಿಗೆ ರಾಜಸಿಕದಲ್ಲಿ ಒಂದೇ ಗ್ರಹ ಇರೋದ್ರಿಂದ ಇವರು ಶೋಕಿ ಮಾಡೋದಿಲ್ಲ. ಕಾಂಪಿಟೇಟಿವ್ ಮೈಂಡ್ ಕೂಡ ಇರೋದಿಲ್ಲ ಇವ್ರಿಗೆ. ಮತ್ತೆ ತಾಮಸಿಕದಲ್ಲೇ ಹೆಚ್ಚು ಗ್ರಹ ಇರೋದ್ರಿಂದ ಇವ್ರಿಗೆ ಎಲ್ಲಾ ಕೆಲ್ಸದಲ್ಲೂ ಹುಡುಕ್ತಿರ್ತಾರೆ. ಏನ್ ಕೆಲಸ ಮಾಡಿದ್ರೆ ಆಗುತ್ತೆ ಅಂತ ತುಂಬಾ ಯೋಚನೆ ಮಾಡ್ತಿರ್ತಾರೆ. ಕಂಪೇರ್ ಮಾಡೋ ಗುಣ ಇರುತ್ತೆ. ರೂಲ್ಸ್ ಕೂಡ ಫಾಲೋ ಮಾಡಲ್ಲ. ಇನ್ಸ್ಟೆಂಟ್ ಆಗಿ ಏನೇ ಆಗ್ಬೇಕಂದ್ರೂ ಇನ್ಸ್ಟೆಂಟ್ ಆಗಿ ಮಿರಾಕಲ್ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಯಾವ್ದಾದ್ರೂ ಪೂಜೆ ಮಾಡೋದಾದ್ರೆ ತಕ್ಷಣ ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಸಿಗದೇ ಇದ್ದಾಗ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ. ಹಾಗೆ ಸಾತ್ವಿಕದಲ್ಲಿ 2 ಗ್ರಹ ಇರೋದ್ರಿಂದ ಅವ್ರಿಗೆ ಎಲ್ಲ ಗೊತ್ತು ಅನ್ನೋ ಮನೋಭಾವ ತುಂಬಾ ಇರುತ್ತೆ. ಅವರು ಚಟುವಟಿಕೆಯಿಂದ ಇರೋದಿಲ್ಲ. ಹಾಗೆ ಇವ್ರದ್ದು ಜೀವಕಾರಕ ಬಂದು ಸ್ತ್ರೀ ರಾಶಿಯಲ್ಲಿ ಜಲತತ್ವದಲ್ಲಿ ಇರೋದ್ರಿಂದ ಇವ್ರ ಸ್ವಭಾವ ವರ್ತನೆ ತುಂಬಾ ಸೌಮ್ಯವಾಗಿರುತ್ತೆ. ಹಾಗೆ ನರ್ಚರಿಂಗ್ ಅಂಡ್ ಕೇರಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕನ್ಸ್ ಕಾಣುವವ್ರಿಗೆ ಆಗಿರುತ್ತಾರೆ. ಹಾಗೆ ನೀತಿ ಉಳ್ಳವರು ಇವರು. ಭಕ್ತಿ ಶ್ರದ್ಧೆ ಇರುತ್ತೆ. ಗುಂಪಿನಲ್ಲಿ ಇರಲು ಇಷ್ಟಪಡುತ್ತಾರೆ. ಇವ್ರಿಗೆ ಎಲ್ಲದರಲ್ಲೂ ಭಾವನಾತ್ಮಕ ಸಂಬಂಧ ಹೊಂದಿರ್ತಾರೆ. ಎಲ್ಲಾ ನೆಂಟರಿಷ್ಟನ್ನ ಪ್ರೀತಿ ಮಮತೆಯಿಂದ ಹಾರೈಕೆ ಮಾಡ್ತಾರೆ. ಹಾಗೆ ರಿಟರ್ನ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸಿಗದೇ ಇದ್ದಾಗ ಮತ್ತೆ ಬೇಜಾರ್ ಮಾಡ್ಕೊಳ್ಳೋದು. ಜೀವಕಾರಕದಲ್ಲಿ ದಿವಾದಲ್ಲಿ ಇರೋದ್ರಿಂದ ಹಗಲಲ್ಲಿ ಹೆಚ್ಚು ಕೆಲಸ ಮಾಡ್ತಾರೆ ಇವರು. ನೀಚಾಭಿಲಾಷಿ ಇರುವುದರಿಂದ ಇವರು ಅಸಂತೋಷ ಕಾಣ್ತಾರೆ ತುಂಬಾ. ಯಾವ್ದ್ರಲ್ಲೂ ಸಂತೋಷನೇ ಹೊಂದಲ್ಲ ಇವರು. ಎಷ್ಟು ಸಿಕ್ಕಿದ್ರು ಸಾಲದವ್ರಿಗೆ, ಏನಾದ್ರೂ ಅವ್ರಿಗೆ ಸಂತೋಷ ಅನ್ನೋದೇ ಇಲ್ಲ ಅವ್ರಿಗೆ ಜೀವನದಲ್ಲಿ. ಶುಕ್ರನ್ಗೆ ಚಂದ್ರ ಸಂಯೋಗ ಇರೋದ್ರಿಂದ ಇವ್ರು ತುಂಬಾ ಖರ್ಚು ಮಾಡೋ ಸ್ವಭಾವ ಇರುತ್ತೆ. ಕಷ್ಟ ಅಂತ ಹೇಳಿದ್ರೆ ಸಾಕು, ಅವರೇ ಸ್ವತಃ ಹೋಗಿ ಸಹಾಯ ಮಾಡ್ತಾರೆ.
ಅದು ಅದು ಏನ್ ಹೇಳ್ತಾರೋ ಅದಕ್ಕೆ ಯಾವ್ದನ್ನು ಯೋಚನೆ ಮಾಡಲ್ಲ, ರಿಟರ್ನ್ ಬರುತ್ತೋ ಇಲ್ಲೋ ಅಂತ ಕೂಡ ಯೋಚನೆ ಮಾಡದೆ ಖರ್ಚು ಮಾಡ್ತಾರೆ. ಅದು ಸಾಲ ಮಾಡಿ ಸಾಲನ ತೀರ್ಸ್ಬೇಕಂತ ಇನ್ನೊಂದ್ ಸಾಲ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಇವರು ಸಾಲದ ಸುಳಿಲಿ ಸಿಲ್ಕೋ ಚಾನ್ಸಸ್ ಇರುತ್ತೆ. ಬುಧ ವಕ್ರಿಯಾಗಿ ಶುಕ್ರನನ್ನ ಭೇಟಿಯಾಗೋದ್ರಿಂದ ಇವರು ಸಾಲದಲ್ಲೇ ಮುಳುಗಿರ್ತಾರೆ. ಶುಕ್ರ ಕೇತು ಸಂಯೋಗ ಹೊಂದಿರೋದ್ರಿಂದ ಇವರು ಎಲ್ಲಾ ವಿಷಯದಲ್ಲೂ ಸಂಕಲ್ಪ ರಹಿತರಾಗಿ ಇರುತ್ತಾರೆ. ಯಾವುದರಲ್ಲೂ ಸರಿಯಾಗಿ ಪರಿಪೂರ್ಣತೆ ಹೊಂದಿರುವುದಿಲ್ಲ. ಬುಧ ವಕ್ರಿಯಾಗಿ ಚಂದ್ರ ಸಂಯೋಗ ಹೊಂದಿರುವುದರಿಂದ ಕೆಲವೊಮ್ಮೆ ಮೋಸ ಹೋಗಕ್ ಕಾರಣ ಕೆಲವೊಂದು ವಿಚಾರದಲ್ಲಿ ಅಪನಂಬಿಕೆ ಇರುತ್ತದೆ. ಹಾಗಾಗಿ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ವಿಫಲರಾಗಿರುತ್ತಾರೆ. ಬುಧ ವಕ್ರಿಯಾಗಿ ಶುಕ್ರನನ್ನ ಭೇಟಿಯಾಗೋದ್ರಿಂದ ಇವರು ತುಂಬಾ ನೈಸ್ ಆಗಿ ಮಾತಾಡಿ ತಮಗೆ ಬೇಕಾದನ್ನು ಪಡೆಯುತ್ತಾರೆ. ಬುಧ ವಕ್ರಿಯಾಗಿ ಚಂದ್ರನ ಸಂಯೋಗ ಹೊಂದಿರುವುದರಿಂದ ಸುಳ್ಳು ಹೇಳುವುದು ಅವರವರ ಅವಶ್ಯಕತೆಗೆ ತಕ್ಕ ಹಾಗೆ ಇರುತ್ತದೆ. ಬುಧ ವಕ್ರಿಯಾಗಿ ರಾಹುವನ್ನು ಭೇಟಿಯಾಗುವುದರಿಂದ ಇವರು ಹೇಳುವುದೇ ಒಂದು, ಮಾಡೋದೇ ಮತ್ತೊಂದು. ಇದರಿಂದ ಸಮಸ್ಯೆಗೆ ಸಿಲುಕುತ್ತಾರೆ. ಹಾಗೆ ಚಂದ್ರ ಉಚ್ಚಾಭಿಲಾಷಿ ಆಗಿರುವುದರಿಂದ ಇವರು ತುಂಬಾ ಸ್ಪೀಡ್ ಆಗಿರ್ತಾರೆ, ಎಲ್ಲಾನು ಫಾಸ್ಟ್ ಆಗಿ ಮಾಡ್ತಾರೆ. ಎಲ್ಲಿ ಹೋದ್ರೂ ಇವ್ರಿಗೆ ಒಳ್ಳೆ ಆಹಾರ ಕೂಡ ಸಿಗುತ್ತೆ. ಹಾಗೆ ಚಂದ್ರ ಪೃಥ್ವಿ ತತ್ವದಲ್ಲಿ ಇರೋದ್ರಿಂದ ಇವ್ರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ತಮ್ಮ ಕಂಫರ್ಟ್ಗಾಗಿ ಇನ್ವೆಸ್ಟ್ ಮಾಡ್ತಾರೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಅರಿವೇ ಇರೋದಿಲ್ಲ ಅವ್ರಿಗೆ. ಚಂದ್ರನಿಗೆ ರಾಹು ಸಂಯೋಗ ಇರೋದ್ರಿಂದ ಇವ್ರಿಗೆ ಮಾನಸಿಕ ಹಿಂಸೆ ಅನುಭವಿಸ್ತಿರ್ತಾರೆ. ಓವರ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಅದ್ ಸಿಗದೇ ಇದ್ದಾಗ ತುಂಬಾ ಡಿಸಪಾಯಿಂಟ್ ಆಗ್ತಾರೆ. ಹೆಚ್ಚಾಗಿ ಮುಂದಿನ ದಿನದ ಬಗ್ಗೆ ನೆಗೆಟಿವ್ ಆಗಿ ಯೋಚಿಸ್ತಾರೆ. ಇವರಿಗೆ ಮನಸ್ಸಿನಲ್ಲಿ ಆಸೆ ಭ್ರಮೆ ಜಾಸ್ತಿ ಇರುತ್ತೆ, ತೃಪ್ತಿ ಇರೋದೇ ಇಲ್ಲ. ಎಲ್ಲಾ ಬೇಗ ಬೇಗ ಆಗ್ಬೇಕು ಅನ್ನೋ ಮನೋಭಾವ ಕೂಡ ಇರುತ್ತೆ ಇವ್ರಿಗೆ. ಇವ್ರ ಎದುರು ಯಾರು ಇರ್ತಾರೆ ಅವರಿಂದ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿರ್ತಾರೆ. ದೂರ ಇದ್ದವ್ರ ಬಗ್ಗೆ ಹೆಚ್ಚು ನಿರೀಕ್ಷೆ ಇರಲ್ಲ. ಯಾರ ಹತ್ರ ಇರ್ತಾರೆ ಅವಾಗ ಅವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಮನೋಭಾವ ಹೊಂದಿರ್ತಾರೆ. ಸೂರ್ಯ ನೀಚಾಭಿಲಾಷಿ ಆಗಿರೋದ್ರಿಂದ ಇವರು ಡಿಸಿಷನ್ ನ ಸರಿಯಾಗಿ ತಗೊಳಲ್ಲ. ಆಪರ್ಚುನಿಟೀಸ್ ಬಂದ್ರೂ ಮನೆಯವ್ರ ಸಲುವಾಗಿ ಅವಕಾಶಗಳನ್ನ ಉಪಯೋಗಿಸಲು ಆಗದೇ ಇಲ್ಲ. ರವಿ ಗ್ರಹಗೆ ಕುಜನ ಸಂಯೋಗ ಇರೋದ್ರಿಂದ ಗಂಡನಿಗೆ ಆತ್ಮ ಪ್ರತಿಷ್ಠೆ ಸ್ವಾಭಿಮಾನ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ತಾನು ಹೇಳಿದ್ದೇ ನಡೆಯಬೇಕು, ಅದಕ್ಕೆ ವಿರುದ್ಧ ನಡೆದ್ರೆ ಎಂದಿಗೂ ಸಹಿಸೋದಿಲ್ಲ ಅವರು. ತನ್ನ ಮಾತೆ ಫೈನಲ್ ಆಗಿರುತ್ತೆ. ತನ್ನ ಮಾತೆ ಸರಿ ಎಂದು ಭಾವಿಸುವ ಗುಣ ಹೊಂದಿರ್ತಾರೆ ಇವರ ಗಂಡ. ಹಾಗೂ ಅವರು ಪ್ರಾಮಾಣಿಕರಾಗಿರುತ್ತೆ. ಮನಸ್ಸಿಗೆ ಕಾರಕ ಚಂದ್ರರಿಗೆ ರಾಹು ಸಂಯೋಗ ಇರುವುದರಿಂದ ಇವರ ಮನಸ್ಥಿತಿ ಸರಿ ಇರುವುದಿಲ್ಲ. ಹಾಗೆ ಶನಿ ಕುಜ ಸಂಯೋಗ ಇರುವುದರಿಂದ ಪರಿಸ್ಥಿತಿ ವಾತಾವರಣ ಕೂಡ ಸರಿ ಇರೋದಿಲ್ಲ. ಹಾಗಾಗಿ ಎರಡೂ ಕೆಟ್ಟಿರುವುದರಿಂದ ಇವರಿಗೆ ಜಯ ಸಿಗುವುದಿಲ್ಲ. ಚಂದ್ರ ಗ್ರಹಕ್ಕೆ ರಾಹು ಸಂಯೋಗ ಇರೋದ್ರಿಂದ ಇವರಿಗೆ ತುಂಬಾ ಭ್ರಮೆ ಇರುತ್ತೆ. ಹಾಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ ಕಲ್ಪನೆ ಕೂಡ ಇರುತ್ತೆ. ಆ ಕಲ್ಪನೆಗೋಸ್ಕರ ದುಡ್ಡು ಖರ್ಚು ಮಾಡಿ ಕಳೆದುಕೊಳ್ತಾರೆ. ಹಾಗೆ ಕುಟುಂಬದ ಅಗತ್ಯಗಳನ್ನು ಸರಿಯಾಗಿ ಪೂರೈಸೋದಿಲ್ಲ. ಚಂದ್ರ ರಾಹು ಸಂಯೋಗ ಇರೋದ್ರಿಂದ ಇವರು ಹೆಂಗಸರಿಗೆ ಕಿರುಕುಳ ಕೊಡುತ್ತಾರೆ. ಅದು ಅವ್ರಿಗೆ ಅರಿವಿರಲ್ಲ ಯಾವ ತರ ಕಿರುಕುಳ ಕೊಡ್ತಾ ಇದ್ದೀನಿ ಅನ್ನೋದು. ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ಅದ್ರ ಬಗ್ಗೆ. ಇವರು ಗರ್ಭಾವಸ್ಥೆಯಲ್ಲಿ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡಿರ್ತಾರೆ. ಹಾಗೆ ಅಬಾರ್ಷನ್ಸ್ ಕೂಡ ಆಗಿರುತ್ತೆ ಅಂತ ಹೇಳ್ಬೋದು. ನಂತರ ಮಗು ಆದ್ಮೇಲೆ ಎದೆ ಹಾಲು ಹೆಚ್ಚು ಇದ್ದು ಅದು ಸ್ವಲ್ಪ ಹಾಲು ತುಂಬಾ ಹೆಚ್ಚಾಗೆ ಇದ್ದು ಅದು ಹೊಗ್ರಾಗಿರೋದ್ರಿಂದ ಮಗು ಕುಡಿಯಕ್ಕೆ ಹೆಚ್ಚು ಇಷ್ಟ ಪಡೋದಿಲ್ಲ. ಚಂದ್ರರಾಹು ಸಂಯೋಗ ಇರೋದ್ರಿಂದ ಇವ್ರ ಮಗಳಿಗೆ ಸಂಬಂಧಪಟ್ಟ ಇನ್ಶೂರೆನ್ಸ್ ಅಂದ್ರೆ ಮೆಡಿಕಲ್ ಹಾಗೂ ಮ್ಯಾರೇಜ್ ಸಂಬಂಧಪಟ್ಟ ಇನ್ಶೂರೆನ್ಸ್ ನ ಮಾಡಿಸ್ಬೇಕಾಗತ್ತೆ. ಶುಕ್ರಕೇತು ಸಂಯೋಗ ಇರೋದ್ರಿಂದ ಇವರು ಪ್ರಸವ ಸಮಯದಲ್ಲಿ ಅನೇಕ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿರ್ತಾರೆ. ಗುರು ಕೇತು ಸಂಯೋಗ ಇರೋದ್ರಿಂದ ಇವರು ಫೈನಾನ್ಷಿಯಲ್ ಪ್ರಾಬ್ಲಮ್ ಅನುಭವಿಸಿರ್ತಾರೆ. ಸಾಲದ ಮೇಲೆ ಸಾಲ ಮಾಡ್ತಾನೆ ಇರ್ತಾರೆ. ಶನಿ ಉಚ್ಚಾಭಿಲಾಷಿ ಆಗಿರೋದ್ರಿಂದ ಇವರಿಗೆ ಪರಿಸರದಿಂದ ಎಲ್ಲಾ ರೀತಿ ಸಪೋರ್ಟ್ ಸಿಗುತ್ತೆ. ಆದ್ರೆ
ಉದ್ದೇಶಕ್ಕೆ ಕಾರಕ ಸೂರ್ಯ ನೀಚಾಭಿಲಾಷಿ ಇರೋದ್ರಿಂದ ಈಕೆಯ ಉದ್ದೇಶ ನೆರವೇರಿಸಲು ಸಾಧ್ಯ ಆಗೋದೇ ಇಲ್ಲ. ಶನಿಗೆ ಕುಜ ಸಂಯೋಗ ಇರೋದ್ರಿಂದ ಇವ್ರು ತುಂಬಾ ದೈಹಿಕ ಹಲ್ಲೆಗೆ ಒಳಗಾಗಿರ್ತಾರೆ, ಹಾಗೆ ದೈಹಿಕ ಹಾಗೂ ಮಾನಸಿಕ ಹಿಂಸೆನ ಅನುಭವಿಸಿರ್ತಾರೆ. ಮತ್ತೆ ಚಂದ್ರ ರಾಹು ಶುಕ್ರ ಸಂಯೋಗ ಇರೋದ್ರಿಂದ ಇವ್ರಿಗೆ ಸ್ವಲ್ಪ ನಿದ್ರೆ ಸಮಸ್ಯೆ ಇರುತ್ತೆ. ರಾತ್ರಿ ಒಳ್ಳೆ ಕನ್ಸು ಬೀಳುತ್ತೆ, ಅದೆಲ್ಲ 75% ನಿಜ ಕೂಡ ಆಗುತ್ತೆ. ಆಮೇಲೆ ಗೋಲ್ಗೆ ಸೂರ್ಯನ್ಗೆ ಬುಧ ಶನಿ ಕುಜ ಸಂಯೋಗ ಇರೋದ್ರಿಂದ ಇವರು ಟೀಚಿಂಗ್ ಪ್ರೊಫೆಷನ್ ಅಥವಾ ಫಿಟ್ನೆಸ್ಗೆ ಸಂಬಂಧಪಟ್ಟಂತ ಪ್ರೊಫೆಷನ್ ಆಯ್ಕೆ ಮಾಡ್ಕೋಬಹುದು. ಹಾಗೆ ಇವರು ಸೋಷಿಯಲ್ ಸರ್ವಿಸ್ ಕೂಡ ಮಾಡ್ಬೇಕಾಗತ್ತೆ. ಇವರು ಇದು ಗುರು ಉಚ್ಚಾಭಿಲಾಷಿ ಆಗಿರೋದ್ರಿಂದ ಅದು ವಕ್ರಿಯಾಗಿ ವಾಯು ತತ್ವದಲ್ಲಿ ಸಮಸ್ಯೆ ಸ್ಥಾನದಲ್ಲಿ ಇರೋದ್ರಿಂದ ಇವ್ರಿಗೆ ಸರಿಯಾಗಿ ಪ್ಲಾನಿಂಗೇ ಇರೋದಿಲ್ಲ. ಹಾಗೆ ಮುಂದೆ ಬ್ರೇಕರ್ ಗ್ರಹ ಕುಜ ಭೇಟಿ ಆಗೋದ್ರಿಂದ ಇವ್ರಿಗೆ ಯಾರು ಏನು ಹೇಳಿದ್ರು ಕೇಳಿಸ್ಕೊಳ್ಳೋ ಗುಣನೇ ಇರೋದಿಲ್ಲ. ಇವರು ನಡೆದದ್ದೇ ದಾರಿ ಹಾಗೂ ಅವರಿಗೆ ತೋಚಿದಂತೆ ನಡೆದುಕೊಳ್ಳುತ್ತಾರೆ. ಹಾಗಾಗಿ ಇವ್ರಿಗೆ ಆದಾಯ ಕಡಿಮೆ ಅಂತ ಹೇಳ್ಬೋದು. ಇವರು ಕೈಲಾಸದಿಂದ ಬಂದು ಮರಣ ಹೊಂದ ನಂತರ ಮತ್ತೆ ಕೈಲಾಸಕ್ಕೆ ಹೋಗುತ್ತಾರೆ. ಶುಕ್ರ ಜಲತತ್ವದಲ್ಲಿ ಮೀನರಾಶಿಯಲ್ಲಿ ಕಾಲಪುರುಷನ 12ನೇ ಮನೆಯಲ್ಲಿ ಸ್ಥಿತ ಇರೋದ್ರಿಂದ ಮೋಕ್ಷ ಹೊಂದುತ್ತಾರೆ. ಹಾಗೆ ಜೀವಕಾರಕಾಗೆ ಕೇತು ಸಂಯೋಗ ಇರೋದ್ರಿಂದ ಇವ್ರಿಗೆ ಮೋಕ್ಷ ಖಂಡಿತ ಅಂತ ಹೇಳ್ಬೋದು. ಹಣಕಾಸಿನ ವಿಷಯಕ್ಕೆ ಅನೇಕ ರೀತಿ ಸಮಸ್ಯೆ ಉಂಟಾಗುತ್ತೆ. ಶನಿ ಹಾಗೂ ಕುಜ ಸಂಯೋಗ ಇರೋದ್ರಿಂದ ಬಡತನ ಕೂಡ ಪ್ರಾಪ್ತಿಯಾಗಬಹುದು. ಗುರು ವಕ್ರಿಯಾಗಿ ಕುಜನ್ನ ಭೇಟಿ ಆಗೋದ್ರಿಂದ ಆರ್ಥಿಕ ಸಮಸ್ಯೆ ಬರುತ್ತದೆ. ಸೂರ್ಯ ಹಾಗೂ ಶನಿ ಸಂಯೋಗದಿಂದ ಜೀವನದಲ್ಲಿ ಹಿಂದೆ ನಡೆದದ್ದನ್ನ ನೆನ್ಸ್ಕೊಂತಾ ಇರ್ತಾರೆ. ಪಾಸ್ಟ್ ಬಗ್ಗೆ ಹೆಚ್ಚಾಗಿ ನೆನ್ಪು ಮಾಡ್ಕೊಳ್ತಾ ಇರ್ತಾರೆ. ಎಲ್ಲಾ ವ್ಯಕ್ತಿ, ವಸ್ತು, ವಿಷಯದ ಬಗ್ಗೆ ಪಾಸ್ಟ್ ಬಗ್ಗೆನೇ ತುಂಬಾ ನೆನ್ಸ್ಕೊಳ್ತಾ ಇರ್ತಾರೆ. ಅವ್ರನ್ನ ಆಮೇಲೆ ವಿಚಾರಿಸ್ಕೊಳ್ಳೋದು, ಅವ್ರನ್ನ ಹುಡ್ಕೊಂಡು ಹೋಗೋದು, ಫೋನ್ ಮಾಡೋದು, ಈ ರೀತಿ ಬರೀ ಪಾಸ್ಟ್ ಬಗ್ಗೆ ಯೋಚನೆ ಇರುತ್ತೆ. ಈಗಿಂದು ಪ್ರೆಸೆಂಟ್ ಬಗ್ಗೆ ಯೋಚನೆನೇ ಇರೋದಿಲ್ಲ ಅವ್ರಿಗೆ. ಸೂರ್ಯ ಗುರು ಸಂಯೋಗ ಇರೋದ್ರಿಂದ ಇವರು ಒಳ್ಳೆ ರೀತಿಲೇ ಕಾಲ ಅಂತೂ ಕಳೀತಾರೆ. ಅದನ್ನ ಹಾಗೆ ಒಳ್ಳೆಯವರಂತ ತೋರ್ಸ್ಕೊಳ್ತಾರೆ. ಜೊತೆಗೆ ಶನಿ ಕುಜ ಸಂಯೋಗ ಹಾಗೂ ಕುಜನ ಮನೆಯಲ್ಲಿ ಇರೋದ್ರಿಂದ ಸಮಾಜದ ಇಶ್ಯೂ ಇಟ್ಕೊಂಡು ಹೋರಾಟ ಮಾಡ್ಬೇಕಾಗತ್ತೆ. ಇವರು ಒಬ್ರು ಪರವಾಗಾದ್ರೂ ಹೋರಾಟ ಮಾಡಿ ಪ್ರತಿಭಟನೆ ಚಳುವಳಿ ಮೂಲಕ ಅಧಿಕಾರಕ್ಕೆ ಬರ್ಬೋದು. ಇವರು ಕೇಳಿಕೊಂಡು ಬಂದ ವಿಚಾರ ಏನಂದ್ರೆ ಸಾಲ ಯಾವಾಗ ಸಿಗುತ್ತೆ ಅಂತ ಕೇಳ್ಕೊಂಡು ಬಂದಿದ್ದಾರೆ. ಹಾಗೆ ಅದು ಯಾವಾಗ ತೀರಿಸ್ತೀನಿ, ಮತ್ತೆ ವಿದೇಶ ಪ್ರಯಾಣ ಯೋಗ ಇದೆಯಾ ಇಲ್ವಾ ಅಂತ ಕೇಳಿದ್ದಾರೆ. ಇವರ ಜಾತಕದ ಪ್ರಕಾರ ಇವರಿಗೆ ವಿದೇಶ ಪ್ರಯಾಣ ಇದೆ ಅಂತ ಹೇಳ್ಬೋದು. ಹಾಗೆ ಇವ್ರ ಜಾತಕದಲ್ಲಿ ಚಂದ್ರನ ಮೇಲೆ ಗುರು ಸಂಚಾರ ಆದಾಗ ಇವ್ರಿಗೆ ಸಾಲ ದೊರೆಯುತ್ತೆ ಅಂತ ಹೇಳ್ಬೋದು. ಹಾಗೆ ಶುಕ್ರನ ಮೇಲೆ ಗುರು ಸಂಚಾರ ಬಂದಾಗ ಸಾಲ ತೀರಿಸ್ತಾರೆ ಅಂತ ಹೇಳ್ತೀನಿ. ಈಗ ಸದ್ಯದಲ್ಲಿ ಶುಕ್ರನಿಗೆ ರಾಹು ಸಂಯೋಗ ಆಗಿರೋದ್ರಿಂದ ಸೇವಿಂಗ್ಸ್ ಹಣ ಕಳೆದುಕೊಳ್ಳಬಹುದು. ಹಾಗಾಗಿ ಎಚ್ಚರದಿಂದ ಇರ್ಬೇಕಾಗತ್ತೆ. ಇವರು ವಾಯು ತತ್ವ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಹಾಗಾಗಿ ನಾನು ಸಜೆಸ್ಟ್ ಮಾಡೋದೇನಂದ್ರೆ ಇವರು ಪ್ರಾಣಾಯಾಮ ಮಾಡ್ಬೇಕಾಗತ್ತೆ. ಹಾಗೆ ಪೃಥ್ವಿ ತತ್ವ ಕೂಡ ಕಡಿಮೆ ಇರೋದ್ರಿಂದ ಧ್ಯಾನ ಮಾಡ್ಬೇಕಾಗತ್ತೆ. ಆಮೇಲೆ ನಿದ್ರೆನೂ ಕೂಡ ಸರಿಯಾಗಿ ಇಲ್ದೇ ಇರೋದ್ರಿಂದ ಅವರು ಯೋಗ ನಿದ್ರೆ ಮಾಡೋದು ಒಳ್ಳೇದು. ಹಾಗೆ ಇವರು ಪಾಸ್ಟ್ ಬಗ್ಗೆ ಯೋಚನೆ ಮಾಡದೆ ಪ್ರೆಸೆಂಟ್ ಬಗ್ಗೆ ಹೆಚ್ಚು ಯೋಚಿಸ್ಬೇಕಾಗತ್ತೆ. ಇವ್ರಿಗೆ ದಿಢೀರಾಗಿ ಶ್ರೀಮಂತರಾಗೋ ಯೋಗ ಕೂಡ ಇರೋದ್ರಿಂದ ಇವ್ರು ಯಾವಾಗ್ಲೂ ಒಳ್ಳೆ ಸಂಕಲ್ಪನೆ ಮಾಡ್ಬೇಕಾಗತ್ತೆ. ಹಾಗೆ ಇವರು ಯಾರಿಗೂ ಶಾಪ ಹಾಕ್ಬಾರ್ದು. ಸೊ ನಾನು ಇಷ್ಟನ್ನ ಅವ್ರಿಗೆ ಹೇಳಿದ್ದೀನಿ. ಸೊ ಇದು ನಮ್ಮ ನಾಡಿ ಆಸ್ಟ್ರಾಲಜಿ ಪ್ರಕಾರ ಪ್ರಿಡಿಕ್ಷನ್ ಮೆಥಡ್ ಅಂತ ಹೇಳ್ತಿದ್ದೀನಿ.